ಬ್ರೋ ಗಲಾಟೆ ಬೇಡ ಅಂತ ಹೇಗೆ ಬಿಟ್ರೆ ನಾಳೆ ಮಗುಗೆ ಇನ್ನೂ ಏನಾದರೂ ಮಾಡಿಬಿಡ್ತಾರೆ ಇವರು. ಮಗುನ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡವ್ರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲಿರೋರೆಲ್ರೂ ನನಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾರೆ. ಯಾರಿಗೆ ಅಂತ ಶಿಕ್ಷೆ ಕೊಡ್ತೀಯಾ? ನಾನ್ ನಿರೂಪಿಸ್ತೀನಿ. ಹೇಗ್ ನೈನಿ? 1 ನಿಮಿಷ ಯಜಮಾನ್ರೆ, ನಿಮ್ಮ ಮಗುನ ಎತ್ಕೊಳ್ಳಿ. ಮನೆ ಕಳ್ಳನ್ನ ದೇವ್ರ ಕೈಲೂ ಹಿಡಿಯಕ್ಕಾಗಲ್ವಂತೆ. ಪಾಪ ನೈನಿ ಹೇಗ್ ಪ್ರೂವ್ ಮಾಡ್ತಾಳೋ? ಮನೆ ಕಳ್ಳಿ ಅಂತ ಡೈರೆಕ್ಟಾಗಿ ನನಗೆ ಅಂತಿದ್ದೀರಾ? ಹಲೋ, ಮನೆಯಲ್ಲಿ ಡಮ್ಮಕ್ಕವನು ಇದ್ದಾಳೆ. ಅವಾಗ ಮನೆಗೆ ದೊಡ್ಡ ಬೊಟ್ಟಮ್ಮ ಕೂಡ ಬರ್ತಾ ಇರ್ತಾಳೆ. ನಿಮ್ ಮೂವರಲ್ಲಿ ಯಾರೋ ಒಬ್ರು ಸುಳ್ಳು ಹೇಳ್ತಾ ಇದ್ದೀರಾ. ಆದ್ರೆ ಯಾರು ಅನ್ನೋದು ಈಗ ನಯನಿ ನಿರೂಪಿಸ್ತೀನಿ ಅಂದ್ಲು. ಪನಿಷ್ಮೆಂಟ್ ಏನ್ ಮಾಮ್? ಅವ್ರ ಪ್ರಾಣ ಹೋಗುತ್ತೆ ಬಾವಾ. ದೀಪ ಯಾಕೆ ತಗೊಂಡ್ ಬಂದಿದ್ಯಾಕ್ಕ? ಇದು ಶಿವಜ್ಯೋತಿ. ಪ್ರಮಾಣ ಮಾಡಿ ನಿಮ್ಮ ಮೂವರಲ್ಲಿ ಯಾರು ಸುಳ್ಳು ಹೇಳಿದ್ರು ಅವ್ರ ಪ್ರಾಣಕ್ಕೆ ಅಪಾಯ ಬರುತ್ತೆ. ಡಮ್ಮ ಯಾವ ತಪ್ಪು ಮಾಡ್ದಾರೋ ನೀನು ಕೂಡ ಹೋಗೋ ಸಮಯ ಬಂದಿದೆ ಅನ್ಕೋತೀನಿ. ಏಯ್, ಯಾಕೋ ಅಳಿಸ್ತೀಯಾ? ಸುಮ್ಮನೆ ಒಬ್ಬಳನ್ನ ಬಿಟ್ರೆ ಮಿಗ್ದವ್ರಿಬ್ರು ಸತ್ರೆ ಇಲ್ಲಿ ಯಾರು ಹೇಳ್ತಾರೆ ಹೇಳಿ? ಗಾಯತ್ರಿ ಪುಟ್ಟಿ ವಿಷಯದಲ್ಲಿ ದ್ರೋಹ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಸುಮ್ಮನೆ ಆದರೂ ಸರಿನೇ, ಶಿಕ್ಷೆ ಮಾತ್ರ ಖಂಡಿತ ಆಗಲೇಬೇಕು ಮಾವ. ನೀವ್ ಮೂರು ಶಿವಜ್ಯೋತಿ ಮುಂದೆ ಕೈ ಚಾಚಿ ನಿಜ ಹೇಳಿ. ಏನಂತ ಅಕ್ಕ? ಗಾಯತ್ರಿ ಪುಟ್ಟಿ ಮಾಯ ಆಗೋದ್ರ ಹಿಂದೆ ಯಾರ್ ಕೈವಾಡ ಇದೆ ಅಂತ. ಗಾಯತ್ರಿನ ಎತ್ಕೊಂಡು ಹೋಗೋದಕ್ಕೆ ಯಾರು ಪ್ಲಾನ್ ಮಾಡಿದ್ರು ಅಂತ. ಈಗಲೇ ಎಲ್ಲ ಗೊತ್ತಾಗ್ಬೇಕು. ಆಗ್ಲಿ ನೈನಿ. ದೊಡ್ಡಬೊಟ್ಟಮ್ಮ ತುಂಬಾ ಜೋಶಲ್ಲಿದ್ದಾಳೆ. ಡಮ್ಮಕ್ಕಂಗೆ ಧೈರ್ಯ ಸಾಲ್ತಿಲ್ಲ. ನೀವ್ ಹೇಳಿ. ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಮಗು ಲುಚಿ ಬಿಟ್ಟು ಬೇರೆ ಯಾರು ಮುಖ್ಯ ಅಲ್ಲ. ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗ್ಬೇಕು ಅಂತ ನಾನೇನಾದರೂ ಟ್ರೈ ಮಾಡಿದ್ರೆ ಉಲ್ಲುಚಿ ತಾಯಿ ಇವತ್ತೇ ಸತ್ತು ಹೋಗ್ಬೇಕು. ಗಾಯತ್ರಿ ತಂಟೆಗೆ ನಾನು ಬರಲಿಲ್ಲ. ಶಿವಜ್ಯೋತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ವಿಶಾಲಕ್ಷಮ್ಮ ಅವರೇ ಕಾಪಾಡಬೇಕು, ದುಷ್ಟರಿಗೆ ಶಿಕ್ಷೆ ಕೊಡಬೇಕು. ಇದನ್ ಬಿಟ್ಟು ಬೇರೆ ಏನೂ ಹೇಳಲ್ಲ. ಮೂರು ಜನ ಕೈ ಚಾಚಿ ದೀಪದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದಾರೆ ಬ್ರೋ.
ಶಿಕ್ಷೆ ಆಗತ್ತೆ ಅಂತೀರಾ? ನಿಜವಾಗ್ಲೂ ಆ ಶಿವಜ್ಯೋತಿಗೆ ಶಕ್ತಿ ಇದ್ರೆ ಅದು ನಿರೂಪಿಸ್ಬೇಕು. ದೊಡ್ಡ ಬಟ್ಟಮ್ಮ, ದೊಡ್ಡಬಟ್ಟಮ್ಮ ದೊಡ್ಡಬುಟ್ಟಮ್ಮ, ಏನಾಯ್ತು? ಇನ್ನೇನಾಗುತ್ತೆ, ಸತ್ ಹೋಗ್ತಾಳ್ ಬಾವ. ಬೊಟ್ಟಮ್ಮ, ರಕ್ತ ಬರ್ತಿದೆ. ನೀ ಹೊರಟೋಗು ಬೊಟ್ಟಮ್ಮ, ನಾಗರಾಜನ ಹತ್ರ ಹೊರಟೋಗು. ಸುಮನ, ನಂಬಿಕೆ ದ್ರೋಹ ಮಾಡ್ದೆ. ನನಗ್ಯಾಕೆ ಅಂತಿದ್ಯಾ? ತಪ್ಪು ಮಾಡಿರ್ತ್ಯಾ, ಅದಕ್ಕೆ ಈ ತರ ಆಗ್ತಿದೆ ನಿನ್ಗೆ. ಬೊಟ್ಟಮ್ಮ, ನೀ ಹೊರಟೋಗು, ಹೋಗು. ನಿನಗೆ ಹೇಳ್ತಿರೋದು, ಹೋಗು. ದೊಡ್ಡಬುಟ್ಟಮ್ಮ, ಬೊಟ್ಟಮ್ಮ, ನೀ ಹೊರಟೋಗು ಬೊಟ್ಟಮ್ಮ. ಯಜಮಾನ್ರೆ, ಬಾ. ಹೊರಗೆ ಚಿಂತೆ ಇಲ್ದಿರೋ ಥರ ಕಾಣಿಸ್ತಿದ್ದೀರಾ, ಆದರೆ ಒಳಗೆ ಕೊರಗ್ತಾ ಇದ್ದೀರಾ. ನೈನಿ, ಜಾಯಿಂಟ್ ಫ್ಯಾಮಿಲಿ ಅಂದಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತಿರುತ್ತೆ, ಕಾಮನ್ ಅಲ್ವಾ? ಆದರೆ ನಮ್ಮ ಮನೆಗೆ ನಮಗೆ ಸಂಬಂಧನೇ ಇಲ್ಲದೆ ಇರೋರು ಬಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ದೊಡ್ಡ ಬೊಟ್ಟಮ್ಮ ಬಗ್ಗೆ ನಾನು ಹೇಳ್ತಾ ಇರೋದು. ಹೌದು ನೈನಿ. ಗಾಯತ್ರಿನ ಮಾಯ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ, ಆದರೆ ಅವಳನ್ನ ಎತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದು ಮಾತ್ರ ದೊಡ್ಡ ಬೊಟ್ಟಮ್ಮ ಅಂತೂ ಖಂಡಿತ ಅಲ್ಲ. ಅದೇ ನೈನಿ, ಅವರಾಗಿದ್ದಕ್ಕೆ ತಾನೆ ಶಿವಜ್ಯೋತಿ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ ತನ್ನ ಪ್ರಾಣ ಕುತ್ತನ್ಕೊಂಡು ಈ ಮನೆ ಬಿಟ್ಟು ಹೊರಟೋಗ್ಬಿಟ್ರು. ಈಗ ಅವರು ಜೀವಂತವಾಗಿದ್ದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ದ್ರೋಹ ಮಾಡಿಲ್ಲ ಅಂದರೆ ಪ್ರಾಣ ಉಳಿಯುತ್ತೆ ಯಜಮಾನ್ರೆ. ಬಾಯಿಂದ ರಕ್ತ ಬಂದು ಅವ್ರಿಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗೋಗಿತ್ತು. ಗಾಯತ್ರಿನ ಎತ್ಕೊಂಡು ಹೋಗಬೇಕು ಅಂತ ದೊಡ್ಡ ಬೊಟ್ಟಮ್ಮ ಆ ರೀತಿ ಯೋಚನೆ ಮಾಡದೇ ಇದ್ದಿದ್ರೆ ಹಾಗೆ ಯಾಕೆ ನಡೀತಿತ್ತು ಹೇಳು? ಯಾಕಂದ್ರೆ ಅವಳು ಉಲುಚಿ ತಾಯಿ ಆಗಿರೋದ್ರಿಂದ. ಸುಮನನ ದೊಡ್ಡ ಬೊಟ್ಟಮ್ಮನ? ಸರಿಯಾಗಿ ಇದೇ ವಿಷಯದಲ್ಲಿ ನಾವು ಗೊಂದಲದಲ್ಲಿ ಇದ್ದಾಗ ಸುಮನ ಮಾತ್ರ ಸರಿಯಾಗಿ ತಲೆ ಉಪಯೋಗಿಸಿದ್ಲು. ಸುಮನ ತಾಯಿ ಆಗೋದಕ್ಕೆ ಮುಂಚೆ ನಾಗರಾಜ ಕೃಷ್ಣ ಕಲ್ಗೆ ಸುತ್ತಕೊಂಡ. ಅಂದ್ರೆ ಲೆಕ್ಕದ ಪ್ರಕಾರ ದೊಡ್ಡ ಬೊಟ್ಟಮ್ಮ ನಾಗರಾಜನೇ ಉಲೂಚಿ ಪುಟ್ಟಿಗೆ ತಂದೆ ತಾಯಿ ಅಂತ ಅನ್ಕೋಬೇಕು. ಹೆತ್ತಿರೋದು ಸುಮನ ಅಲ್ವಾ ನೈನಿ? ಅದಕ್ಕೆ ಆಗ್ಲೇ ಸುಮನ ಪ್ರಮಾಣ ಮಾಡ್ಬೇಕಾದ್ರೆ ಗಾಯತ್ರಿನ ಎತ್ಕೊಂಡು ಹೋಗಿದ್ರೆ ಉಲುಚಿ ತಾಯಿ ಪ್ರಾಣ ಹೋಗ್ಬೇಕು ಅಂದಿದ್ದು. ಅಂದ್ರೆ ಗಾಯತ್ರಿ ಪಾಪುನ ಎತ್ಕೊಂಡು ಹೋಗಿದ್ದು ಸುಮನನ? ಕರೆಕ್ಟ್. ಯಾವ ಕಾರಣಕ್ಕೆ? ಆ ಕೆಲಸ ಯಾಕೆ ಮಾಡಿದ್ಲೋ ಗೊತ್ತಿಲ್ಲ ಯಜಮಾನ್ರೆ, ಆದ್ರೆ ನನ್ನ ಅಂದಾಜಿನ ಪ್ರಕಾರ ಸುಮನನಿಂದ ಗಾಯತ್ರಿನ ಕಾಪಾಡೋದಕ್ಕೆ ದೊಡ್ಡ ಬೊಟ್ಟಮ್ಮ ಮುಂದಾಗಿರ್ಬೋದು. ಅದನ್ನೇ ಮನಸ್ಸಲ್ಲಿಟ್ಕೊಂಡಿರೋ ಸುಮನ ತುಂಬಾ ಬುದ್ಧಿನ ಉಪಯೋಗಿಸಿದಾಳೆ. ನೀನು ನಿಜ ಕಂಡು ಹಿಡಿಬೇಕು, ಶಿಕ್ಷೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ
ದೊಡ್ಡಬೊಟ್ಟ ಮನೆ ಉಲಿಚಿಗೆ ತಾಯಿ ಅನ್ನೋ ವಿಷಯ ಗೆಸ್ ಮಾಡಿದ ಸುಮನ ಅವ್ರ ಪ್ರಾಣ ಹೋಗುತ್ತೆ ಅಂತ ಹೋಗ್ಲಿ ಅಂತ ಆ ರೀತಿ ಪ್ರಾಮಿಸ್ ಮಾಡಿದ್ದಾರೆ. ಆಮೇಲೆ ರೈಟ್? ಎಕ್ಸಾಕ್ಟ್ಲಿ ಯಜಮಾನ್ರೆ. ಸುಮ್ಮನೆ ದೊಡ್ಡಬೊಟ್ಟ ಮುಂದ್ಮೇಲೆ ನಾವು ಅಪಾರ್ಥ ಮಾಡ್ಕೊಂಡ್ವಿ ನೈನಿ. ಪರವಾಗಿಲ್ಲ ಯಜಮಾನ್ರೆ, ನಿಮ್ಮ ಅಭಿಪ್ರಾಯನ ನನ್ನ ಹತ್ರ ಹೇಳಿರೋದ್ರಿಂದ ಏನೂ ಆಗಲ್ಲ. ಗಾಯತ್ರಿನ ಏನ್ ಮಾಡಬೇಕು ಅಂತ ಈ ರೀತಿ ಹುಚ್ಚ ಕೆಲಸ ಮಾಡೋದಕ್ಕೆ ಹೋದೆ ಅಂತ ಕೇಳಣ್ವಾ ನೈನಿ? ಬೇಡ ಯಜಮಾನ್ರೆ, ಸಾಕ್ಷಿ ಆ ಥರ ಬೇಕು ಅಂತ ಕೇಳ್ತಾಳೆ. ನಡೆದಿರೋದ್ರಲ್ಲಿ ಒಬ್ರು ಕೈವಾಡನೂ ಇಲ್ವೋ, ಅಥವಾ ಒಬ್ಬರೋ ಇಬ್ಬರೋ ಅವಳಿಗೆ ಪರೋಕ್ಷವಾಗಿ ಸಹಾಯ ಮಾಡಿರ್ಬೋದು. ಪ್ರಶ್ನೆ ಮಾಡಕ್ ಹೋಗಿ ಅವಳ ಬಾಯಿ ಸಿಕ್ಕಾಕೋಬಾರ್ದಲ್ವಾ? ನಮ್ಮಮ್ಮನ ಹೆಸರಿಟ್ಕೊಂಡಿರೋ ಈ ಪುಟ್ಟ ಮಗುಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗೆ ಯಾವಾಗಲೂ ಇದೆ. ಚಿತೆ ಮೇಲೆ ಮಲಗಬೇಕಾದವಳು ಮಂಚದ ಮೇಲೆ ಮಲಗ್ತಾ ಇದೆಯಲ್ಲ. ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ ಬಾಯಿಗೆ ಬಂದಂಗ್ ಮಾತಾಡಿ ನನ್ ಮನ್ಸ್ಯಾಕ್ ನೋಯಿಸ್ತೀರಾ? ಮಾತಿಗೆ ನಿನಗೆ ಇಷ್ಟೊಂದು ಹಿಂಸೆ ಅನಿಸ್ತಾ ಇದೆ. ಪಾಪ ದೊಡ್ಡಬೊಟ್ಟಮ್ಮಗೆ ಬಾಯಲ್ಲಿ ರಕ್ತ ಬಂದು ಎಷ್ಟು ಕಷ್ಟ ಪಟ್ಕೊಂಡು ಹೋದ್ರು ನೋಡ್ದೆ ಅಲ್ವಾ? ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ನೀನ್ ಚೆನ್ನಾಗೇ ಇದೆಯಲ್ಲೇ. ನಾನೇನು ಮಾಡಿಲ್ಲ, ಅದಕ್ಕೆ. ಎಲ್ಲ ನೀನೇ ಮಾಡಿದ್ದು ಅಂತ ನನಗೆ ಅನುಮಾನ ಇದೆ. ನಿಮ್ಮ ಅನುಮಾನದಿಂದ ನನ್ ಮಾನ ಮರ್ಯಾದೆನ ತೆಗಿಯಕ್ ನೋಡ್ಬೇಡಿ ಪ್ಲೀಸ್. ಹೋಗ್ ಮಲ್ಕೊಳ್ಳಿ. ಮೋಸ ಮಾಡಿರೋ ನಿಂಗೆ ನಿದ್ರೆ ಹೇಗೆ ಬರುತ್ತೆ? ಅಯ್ಯೋ, ನನ್ಗೆ ಯಾಕೆ ಹೀಗೆ ಇರಿಟೇಟ್ ಮಾಡ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಿಮ್ ಪ್ರಾಬ್ಲಮ್ ಏನು? ಗಾಯತ್ರಿ ಪುಟಿನ ಎತ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ. ನನ್ನನ್ ಕೇಳ್ಬೇಡಿ, ಅದನ್ನ ನೀವ್ ದೊಡ್ಡಬೊಟ್ಟಮ್ಮನ್ನೇ ಕೇಳ್ಬೇಕು. ಈ ಪ್ರಶ್ನೆ ಮತ್ತೆ ಎತ್ತದಾಗ ನೀವ್ ಕೇಳ್ಬೇಕು ಅಂತಿದ್ರು ಪಾಪ ಬರಲ್ವೇನೋ, ಇಷ್ಟೊತ್ಗಾಗ್ಲೇ ಸತ್ತಿರ್ತಾಳೆ. ನನ್ ಕೈಯಲ್ಲೇ ನೀನ್ ಸಾಯ್ತೀಯ. ನನ್ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟೊಂದ್ ದ್ವೇಷ? ದೊಡ್ಡಬೊಟ್ಟಮ್ಮ ಗಾಯತ್ರಿ ಪುಟಿನ ಕರ್ಕೊಂಡು ಹೋಗಲ್ಲ. ಅವಳಿಗೆ ಅವಶ್ಯಕತೆನೂ ಇಲ್ಲ. ಅವಳ ಅವಶ್ಯಕತೆ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ನನಗ್ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದಕ್ಕೇನೆ ಹೇಳ್ತಾ ಇದ್ದೀನಿ. ಬುಟ್ಟಮ್ಮ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ ಉಲುಚಿನೇ ಕರ್ಕೊಂಡು ಹೋಗ್ತಾಳೆ. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಿತ್ತು, ಎಲ್ಲಾನು ಕಂಡು ಹಿಡಿತಾ ಇದಾರೆ. ಯಾವಾಗ ಗಾಯತ್ರಿ ಪುಟ್ಟಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಕ್ತೋ ಅವಾಗಿಂದ ನಿನಗೆ ಅಸೂಯೆ ಜಾಸ್ತಿ ಆಗಿದೆ. ಹಾಗಂತ ಮಗುನ ಎತ್ಕೊಂಡ್ರೆ ಏನ್ರಿ ಸಿಗತ್ತೆ? ಹಾ, ಏನ್ ಸಿಗತ್ತೆ ಹೇಳಿ? ಎತ್ಕೊಂಡ್ ಆಟ ಆಡ್ಸಿದ್ರೆ ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವ ಮಗುನ ಆಟ ಆಡ್ಸಿದಿಕ್ಕೆ ಅಷ್ಟೋ ಇಷ್ಟೋ ಇಟ್ಕೊ ಅಂತ ದುಡ್ಡು ಕೊಡ್ತಾರಲ್ವಾ? ಉಲೂಚಿಗೆ ಅಮ್ಮ ಆಗದೆ ಇರೋ ನೀನು ಗಾಯತ್ರಿನ ಚೆನ್ನಾಗಿ ನೋಡ್ಕೋತೀಯ? ತಪ್ಪು ಮಾಡೋದಕ್ಕೆ ಬೇರೆಯವ್ರಿಗೆ ಕಾಟ ಕೊಡೋದಕ್ಕೇನೆ ಯಾವಾಗ್ಲೂ ಕಾಯ್ತಾ ಇರ್ತೀಯ ಕಣೆ ನೀನು. ನೋಡಿ ಚಿಕ್ಕ ಯಜಮಾನ್ರೆ, ನಿಮಗ್ ತುಂಬಾ ಬುದ್ಧಿ ಇದೆ ಅಂತಂದ್ರೆ ಹೌದ್ ಅಂತ ಒಪ್ಕೊಂಡು ಚಪ್ಪಾಳೆ ಬೇಕಾದ್ರೂ ಹೊಡಿತೀನಿ. ಅದನ್ನ ಬಿಟ್ಟು ನಿಮ್ ಅನುಮಾನನ ಬೂತ್ಗನ್ನಡಿಯಲ್ಲಿ ನೋಡಿ ನಾನೇ ಆರೋಪಿ ಅನ್ನೋ ಹಾಗೇನಾದ್ರೂ ಮಾತಾಡಿದ್ರೆ ಸುಮ್ನೆ ಇರಲ್ಲ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಗಾಯತ್ರಿ ಪುಟ್ಟಿನ ನಾನೇ ಎತ್ಕೊಂಡ್ರು 10 ನಿಮಿಷಕ್ಕೇನೆ ಸುಸ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ ವಯಸ್ಸಾಗಿರೋ ದೊಡ್ಡಬೊಟ್ಟಮ್ಮ ಎತ್ಕೊಂಡು ಅಷ್ಟು ದೂರ ಹೋದ್ಲು ಅಂದ್ರೆ ಯಾರು ನಂಬಲ್ಲ. ನಾನು ನೀವ್ ಹಾಕೊಳ್ಳುವಂತ ಬಟ್ಟೆ ಅಷ್ಟು ಭಾರ ಇರಲ್ಲ ಅನ್ಸುತ್ತೆ. ಅಂಥದ್ರಲ್ಲಿ ಗುಂಡ್ಗುಂಡಕ್ಕಿರೋ ಗಾಯತ್ರಿನ ಎತ್ಕೊಂಡು ಹೋಗಕ್ಕಾಗತ್ತಾ? ಚೆನ್ನಾಗಿ ಹೇಳಿದ್ರಿ. ಹೇಳೋಕ್ಕೂ ಮೊದಲು ಒಂದ್ಸಲ ಯೋಚಿಸ್ಬೇಕು. ಚೆನ್ನಾಗಿ ಯೋಚನೆ ಮಾಡಿನ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ನೀನು ಗಾಯತ್ರಿಗೆ ಏನಾದರೂ ಅನ್ಯಾಯ ಮಾಡಬೇಕು ಅಂತ ಅನ್ಕೊಂಡ್ರೆ ನಾನು ಹಿಂಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಲೈಟ್ ಹೌಸ ರುಚಿನ್ ಕರ್ಕೊಂಬರ. ಇವಾಗ ತಾನೇ ಸೀರೆ ಉಟ್ಕೊಂಡಿದ್ದೀನ್ರಿ. ರಾತ್ರಿ ಮಲ್ಗೋವರ್ಗು ಇದೇ ಸೀರೆಯಲ್ಲಿ ಇರ್ತೀಯ ನೀನು? ಚಿಕ್ಕಪ್ಪ, ಆಂಟಿನ ಯಾಕೆ ಬೈತಾ ಇದ್ದೀರಾ? ಪಾಪನ್ ಎತ್ಕೊಂಬ ಅಂದ್ರೆ ಸೀರೆ ಹಾಳಾಗತ್ತೆ ಅಂತ ಹೇಳ್ತಿದ್ದಾಳಮ್ಮ ಇವಳು. ಅವಳಿಗೂ ಒಂದ್ ಮಗು ಆಗಿದ್ರೆ ದುರಂದರ ಸೀರೆನೆ ಉಡ್ತಿರ್ಲಿಲ್ವೇನೋ. ಇನ್ನೇನ್ ಮಾಡ್ತಿದ್ರು ಮಾಮ್? ನಿನಗ್ ಯಾಕೋ ಸೋದ್ರತ್ತೆ ಅಲ್ವಾ ಅತ್ಗೆ? ವಲ್ಲಭ ತಮಾಷೆ ಮಾಡ್ತಿದ್ದಾನೆ. ಬ್ರೋ, ನಿನ್ನೆ ಮಾರ್ನಿಂಗ್ ಇಂದ ಇಲ್ಲಿವರೆಗೂ ಮನೆ ಒಳಗೆ ಮತ್ತೆ ಹೊರಗೆ ಇರೋ CC ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ ಅಂದ್ರೆ ಗಾಯತ್ರಿ ಪುಟ್ಟಿನ ಕಿಡ್ನ್ಯಾಪ್ ಮಾಡಿರೋರು
ದೊಡ್ಡ ಪ್ಲಾನೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಏಯ್ ಪರವಾಗಿಲ್ಲ ಬಿಡೋ, ಮಗು ಹುಷಾರಾಗಿದೆಯಲ್ಲ ಅದು ಸಾಕು. ಅದೇ ಅಷ್ಟೊಂದು ಸುಲಭವಾಗಿ ತಗೋತೀರಾ ನೀವು? ಅಯ್ಯ, ಮಕ್ಕಳು ಅಂದ್ರೆ ಯಾರು? ಹಾ, ಯಾರು? ಯಾರು ಮಾಮ್? ಏನ್ ಹೇಳ್ತಿದ್ಯೋ? ಅದೇ ಮಾಮ್, ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಂತಾರಲ್ವಾ, ಆ ರೀತಿ ದೇವ್ರನ್ನೇನೆ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರು ಸಾಮಾನ್ಯದವ್ರಲ್ಲ. ಹೌದಪ್ಪ, ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು. ದೊಡ್ಡಬೊಟ್ಟಮ್ಮ ಕೆಲ್ಸ ಇದು. ಅದಕ್ಕೆ ತಾನೆ ಉಸಿರಾಡಕ್ಕಾಗ್ದೆ ಕಷ್ಟಪಟ್ಟು ಇಲ್ಲಿಂದ ಹೋಗಿದ್ದು. ಸ್ವಲ್ಪ ಹೊತ್ತು ಅವಳೆ ಅಂತ ಅನ್ಕೊಳ್ಳೋಣ ಸುಮ್ನಾ. ಆದ್ರೆ CCTV ಕ್ಯಾಮ್ರಾ ಕೂಡ ವರ್ಕ್ ಮಾಡ್ತಿಲ್ಲ ಅಂದ್ರೆ ಹಾವು ರೂಪ ತಾಳಿರೋ ಅಂತ ಬೊಟ್ಟಮ್ಮನ್ ಕೆಲ್ಸ ಅಲ್ಲ. ಖಂಡಿತ ಈ ಮನೆಯವ್ರು ಮಾಡಿರೋ ಕಿತಾಪತಿನೇ ಆಗಿರತ್ತೆ. ಅಂದ್ರೆ ದೊಡ್ಡ ಬೊಟ್ಟಮ್ಮಂಗೆ ಯಾರಾದ್ರೂ ಸಹಾಯ ಮಾಡಿರ್ಬೇಕು. ಅವರು ನಮ್ಮನೆಯವರೇ ಆಗಿರ್ತಾರೆ. ವಿಕ್ರಾಂತ್ ಅವರೇ, ನಡ್ತಿರೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಿದ್ರೆ ಯಾರಿಗೂ ಮನಃಶಾಂತಿ ಇರಲ್ಲ. ಹಾಗಂತ ಮನೆ ಕಳ್ಳನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ನೈನಿ? ಏಯ್, ನಮ್ ಕಡೆ ನೋಡ್ಕೊಂಡು ಏನೇ ಹೇಳ್ತಿದ್ಯಾ? ಏನಾದ್ರೂ ಆದ್ರೆ ನಮ್ಮೇಲೆ ಅನುಮಾನ ಪಡೋದು ಇವ್ರಿಗೆ ಅಭ್ಯಾಸ ಆಗೋಗಿದೆ ಮಾಮ್. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಕಣಿ ಕೇಳ್ರಮ್ಮ, ಕಣಿ ಹೇಳ್ತೀನಿ. ವಿಶಾಲಾಕ್ಷಿ, ಏನಮ್ಮ ಈ ವೇಷ? ವೇಷ ಅಲ್ಲ ಅಪ್ಪ, ಅವಶ್ಯಕತೆ. ನಮ್ಮ ಅಕ್ಕ ಬಾವ ಕೊಟ್ಟಿದ್ದ ಒಡವೆಗಳನ್ನ ಅಡ ಇಟ್ಟು ಇವಾಗ ಸಾಲ ತೀರ್ಸಕ್ಕೆ ಬುಟ್ಟಿಟ್ಕೊಂಡು ತಿರುಗ್ತಿದ್ಯಾ? ಸುಮನಾ, ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಭಕ್ತಿನೇ ಮೋಕ್ಷಕ್ಕೆ ದಾರಿ ಅಂತ ತಿಳ್ಕೊಂಡ್ರೆ ಎಲ್ಲ ವಿಷಯನೂ ಅರ್ಥ ಆಗ್ತಿತ್ತು. ಏನಮ್ಮ ವಿಶಾಲಾಕ್ಷಿ, ನೀನು ಆ ಶಿವನ್ಗೆ ಪರಮ ಭಕ್ತೆ ಅಲ್ವಾ? ಮುಕ್ಕಣ್ಣ ಮೂರನೇ ಕಣ್ ಬಿಟ್ರೆ ಕಷ್ಟ ಆಗತ್ತೆ. ಆದ್ರೆ ನಿನ್ನ ಮನೋನೇತ್ರದಿಂದ ನಿನ್ನೆ ಏನಾಯ್ತು ಅಂತ ಹೇಳ್ತೀಯಾ? ಯಾರಿಗಿದೆ ಜ್ಞಾನ? ಈ ಹುಡುಗಿಗ? ಏಯ್, ಲಾಫಿಂಗ್ ಕಾಂಪಿಟೇಷನ್ ಇರೋರ್ ತರ ಯಾಕೆ ಹಾಗೆ ನಗ್ತಿದ್ದೀರಾ? ಮುಂದಾಗೋದನ್ ಹೇಳ್ತೀನಿ, ಹಿಂದೆ ಆಗಿದ್ದನ್ ಹೇಳ್ತೀನಿ ಅಂತ ರಾಗ ಎಳೆಯೋ ಈ ಹುಡುಗಿಗೆ ಚಿಕ್ಕ ಪರೀಕ್ಷೆ ಅನ್ಕೊಳ್ಳಿ. ಅವಳು ಹೇಳಿದ್ಲು ಅಂದ್ರೆ ತಲೆ ತಗ್ಗಿಸ್ತೀರಾ? ಏ ವಿಕ್ರಾಂತ್, ತಮಾಷೆ ಸೀರಿಯಸ್ ಆಗೋ ಥರ ಇದೆ. ಅರೆ ಇಲ್ಲ ಬ್ರೋ, ವಿಶಾಲಾಕ್ಷಿ ದೊಡ್ಡಬೊಟ್ಟಮ್ಮಂಗೆ ಹೆಲ್ಪ್ ಮಾಡಿದವ್ರ ಬಗ್ಗೆ ಹೇಳ್ತಾಳೆ ಅನ್ಸುತ್ತೆ. ಏಯ್, ಗಾಯತ್ರಿನ ಎತ್ಕೊಂಡು ಹೋಗಿದ್ದು? ಯಜಮಾನ್ರೆ, ಕೆಲವೊಂದನ್ನ ಭಗವಂತನ್ಗೆ ಬಿಟ್ಬಿಡ್ಬೇಕು.
ಅದಕ್ಕೆ ಅಪ್ಪ ನನಗ್ ಹೇಳಕ್ ಹೇಳ್ತಿರೋದು ಅಮ್ಮ.